859.90 ಕಿಲೋಮೀಟರ್ ಉದ್ದದ ರಾಜ್ಯ ಕಾಲುವೆಗಳು ಇದ್ದಾವೆ. 859.90 ಈಗ ಇಲ್ಲಿವರೆಗೆ 491 ಕಿಲೋಮೀಟರ್ ಉದ್ದದ ರಾಜಕಾಲುವೆಗಳಿಗೆ ತಡೆಗೋಡೆ ನಿರ್ಮಿಸಿದ್ದೀವಿ. 195 ಕಿಲೋಮೀಟರ್ ಉದ್ದದಲ್ಲಿ ತಡೆಗೋಡೆ ಕೆಲಸ ನಡೀತಾ ಇದೆ. ಇನ್ನ 173 ಕಿಲೋಮೀಟರ್ ಉದ್ದದ ರಾಜಕಾಲುವೆಗಳನ್ನು ವರ್ಲ್ಡ್ ಬ್ಯಾಂಕ್ ಇದರಲ್ಲಿ ತಗೊಂಡಿದ್ದೀವಿ. ಸೊ ರಾಜಕಾಲುವೆ ಕೆಲಸ ಪ್ರಗತಿನಲ್ಲಿದೆ. ಸೊ ಇದು ಆಗದೇನೆ ನಾವು ಈ ರಸ್ತೆಗಳಲ್ಲಿ ನೀರು ಬರೋದನ್ನ ತಪ್ಪಿಸಲಿಕ್ಕೆ ಕಷ್ಟ ಆಗ್ತದೆ. ನಾವು ಈಗಾಗಲೇ ಬೆಂಗಳೂರು ನಗರದಲ್ಲಿ ಎಲ್ಲಿ ತಗ್ಗು ಪ್ರದೇಶಗಳಿದಾವೆ ಅಂತಕ್ಕಂಥದ್ದನ್ನ ಗುರುತು ಮಾಡಿದ್ದೀವಿ. ಸುಮಾರು 210 ತಗ್ಗು ಪ್ರದೇಶಗಳು ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಅಂತೇಳಿ ಗುರುತು ಮಾಡಿದ್ದೀವಿ. ಈಗಾಗಲೇ 166 ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಕ್ರಮಗಳನ್ನು ನಿರ್ವಹಿಸಿದ್ದೀವಿ. ಬಾಕಿ 44 ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ಪ್ರದೇಶಗಳ ತಾತ್ಕಾಲಿಕ ಕ್ರಮವನ್ನು ಕೈಗೊಳ್ಳಲಾಗಿರುತ್ತದೆ. ಸೊ ಇವು 44 ಆದರೆ ಈ ಸಮಸ್ಯೆ ಬಹಳಷ್ಟು ಕಡಿಮೆ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಅದರಲ್ಲಿ 24 ಕೆಲಸ ನಡೀತಾ ಇದೆ. ಅದರಲ್ಲಿ 24 ಕೆಲಸ ನಡೀತಾ ಇದೆ. ಸೊ ನಾನು ಇಲ್ಲಿ ಯಾಕೆ ಇಲ್ಲಿ ಬಂದೆ ಅಂತಂದ್ರೆ ಸಾಯಂಕಾಲದ ಹೊತ್ತು ಟ್ರಾಫಿಕ್ ಪ್ರಾಬ್ಲಮ್ ಇರ್ತದೆ, ತೊಂದರೆ ಆಗುತ್ತೆ, ಜನರಿಗೆಲ್ಲ ತೊಂದರೆ ಆಗುತ್ತೆ. ಅದಕ್ಕೆ ನಾಳಿದ್ದು ಮತ್ತೆ ಕತ್ಲೆ ಆಗ್ತದೆ, 6 ಗಂಟೆ ಆದ್ರೆ ಕತ್ಲೆ ಆಗ್ಬಿಡ್ತದೆ. ಅಲ್ಲಿ ನೋಡೋಕ್ಕಾಗೋದಿಲ್ಲ, ಜನಗಳ ಜೊತೆಲೂ ಮಾತಾಡೋಕ್ಕಾಗಲ್ಲ. ತೊಂದರೆ ಇರ್ತಕ್ಕಂಥ ಜನಗಳಿಗೆ ಅವರ ಅಹವಾಲನ್ನು ಕೂಡ ಕೇಳೋಕ್ಕಾಗಲ್ಲ. ಅದಕ್ಕೋಸ್ಕರ ಇಲ್ಲಿ ಬಂದಿದ್ದೀನಿ. ನಾಳಿದ್ದು ಇಡೀ ದಿನ ನಗರ ಪ್ರದಕ್ಷಿಣೆ ಮಾಡ್ತೀವಿ. ನಾನು DK ಶಿವಕುಮಾರ್ ಮತ್ತೆ ಬೆಂಗಳೂರು ನಗರದ MLAಗಳು, ಮಂತ್ರಿಗಳು ಎಲ್ಲರೂ ಕೂಡ ಮಾಡ್ತಾ ಇದ್ದೀವಿ. ಸೊ ಅದನ್ನು ಮಾಡಿದಾಗ ಎಲ್ಲೆಲ್ಲಿ ಅನಾಹುತ ಆಗಿದೆ ಮತ್ತೆ ಸೂಕ್ಷ್ಮವಾದ ಪ್ರದೇಶಗಳು ಯಾವ್ಯಾವ ಇದ್ದಾವೆ, ತಗ್ಗು ಪ್ರದೇಶಗಳು ಯಾವ್ಯಾವ ಇದ್ದಾವೆ ಅಂತ ಕಡೆಗಳಲ್ಲೆಲ್ಲ ಹೋಗಿ ನೋಡ್ಕೊಂಡು ಜನಗಳ ಜೊತೆ ಮಾತಾಡಿ ಮತ್ತೆ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಕೂಡ ಪರಿಶೀಲನೆ ಮಾಡಿ ಅವ್ರಿಗೆ ಏನೇನು ಸೂಚನೆಗಳನ್ನು ಕೊಡಬೇಕು ಆ ಸೂಚನೆಗಳನ್ನು ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ. ಇವಾಗ DK ಶಿವಕುಮಾರ್ ಅವರು ಕೆಲವು ಪ್ರದೇಶಗಳಿಗೆ ಹೋಗ್ತಾರೆ. ಈಗ ನಾನು ಯಾಕೆ ಹೋಗಲ್ಲ ಅಂತಂದ್ರೆ ಬಸ್ಸು ಇವೆಲ್ಲ ವೆಹಿಕಲ್ಗಳೆಲ್ಲ ತಗೊಂಡು ಹೋದ್ರೆ ಬಹಳ ತೊಂದರೆ ಆಗ್ತದೆ. ಅದಕ್ಕೋಸ್ಕರ ನಾನು ಹೋಗ್ತಾ ಇಲ್ಲ. ನಾಳಿದ್ದು ಹೋಗ್ತೀನಿ. ಹೋಲಿಕೆ ರೆಡಿ ಇದ್ದೀರಾ? ಇವತ್ತು ರೆಡಿ ಇದ್ದೆ ಹೋಗ್ಲಿಕ್ಕೆ. ಅದಕ್ಕೋಸ್ಕರ ಬಸ್ಗಳೆಲ್ಲ 2 ಬಸ್ಗಳು ಮಾಡಿದ್ದೆ. ನಿಮ್ಮನ್ನು ಜೊತೆಲಿ ಕರ್ಕೊಂಡು ಹೋಗೋಣ ಅಂತ ಮಾಡಿದ್ದೆ. ಆಮೇಲೆ ಇದರಲ್ಲಿ ಎಲೆಕ್ಟ್ರಾನಿಕ್ ಸಿಟಿನಲ್ಲಿ ಒಬ್ರು ಗೋಡೆ ಬಿದ್ದು ವೈಟ್ ಫೀಲ್ಡ್ ನಲ್ಲಿ ಒಬ್ರು ಸತ್ತಿದ್ದಾರೆ. ಅಲ್ಲಿ ಕೆಲಸ ಮಾಡ್ತಿದ್ದಾಳೆ. ಅವಳಿಗೆ ಸರ್ಕಾರದಿಂದ ಅದರ ಕಾರ್ಪೊರೇಷನ್ನಿಂದ 5 ಲಕ್ಷ ರೂಪಾಯಿಗಳನ್ನು ಕೊಡ್ತೇವೆ. ಸೊ ಅದರಿಂದ ಅವ್ರ ಪ್ರಾಣಕ್ಕೆ ಅಂತ ಅಲ್ಲ, ನಾವು ಇಂಥ ಆಕ್ಸಿಡೆಂಟಲ್ ಕೇಸ್ಗಳಿಗೆ 5 ಲಕ್ಷ ರೂಪಾಯಿನ ಕೊಡ್ತಕ್ಕಂಥದ್ದನ್ನು ಮಾಡ್ತೀವಿ. ಸೊ ಇದನ್ನ ಇವತ್ತು ನಾನು ಹೋಗಲ್ಲ, ನಾಳಿದ್ದು ಬೆಳಿಗ್ಗೆ ಹೋಗಿ. ಇವತ್ತು DK ಶಿವಕುಮಾರ್ ಅವರು ಈ ಬೆಂಗಳೂರು ನಗರದ ಅಭಿವೃದ್ಧಿ ಸಚಿವರು
ಅವರು ಕೆಲವು ಪ್ರದೇಶಗಳಿಗೆ ಹೋಗಿ ಬರ್ತಾರೆ. ನಾನು ಅದಾದಮೇಲೆ ಅವರಿಂದ ತಿಳ್ಕೊಂಡು ನಾನು ಮತ್ತೆ ಮಂತ್ರಿಗಳು MLAಗಳು ಎಲ್ಲರೂ ಕೂಡ ನಾಳಿದ್ದು ಹೋಗ್ತೀವಿ. ಶಾಶ್ವತ ಪರಿಹಾರ ಯಾವಾಗ ಅಂತ? ಅದೇ ಪ್ರತಿ ವರ್ಷ ಅದೇ ಹೇಳಿದ್ಮೇಲಪ್ಪ, ಈಗ ಸೂಕ್ಷ್ಮ CM ಪ್ರದೇಶಗಳೆಲ್ಲ ಹೇಳಿದ್ರೆ ಗುರುತಿಸಿದ್ದೀವಿ. 210 ನಾವು ಅದನ್ನ ಗುರುಸಿದ್ದು ಹಿಂದೆ 210 ಜಾಗಗಳು 166 ಆಗಿದ್ದಾವೆ ಈಗ. 198 ಇದ್ದಿದ್ದು ತಿರ್ಗಾ ಇನ್ನೊಂದಷ್ಟು ಆಡ್ ಆಯ್ತು. 210ರಲ್ಲಿ 162 ಪಾಯಿಂಟ್ಗಳನ್ನ ಕೆಲಸ ಮುಗಿಸಿದೀವಿ. 166. 166 ಕೆಲಸ ಮುಗಿಸಿದೀವಿ. ಇನ್ನ 44 ಇದೆ. ಅದರಲ್ಲಿ 24 ತೆಗೆದುಕೊಂಡಿದೀವಿ. ಇನ್ನು 24 ಮಾಡಬೇಕು. ನಂಬರ್ 1 ಟ್ರಾಫಿಕ್ ಪೊಲೀಸ್ ಅವರು ಕೂಡ 132 ಜಾಗಗಳನ್ನ ಅವರು ಐಡೆಂಟಿಫೈ ಮಾಡಿಕೊಟ್ಟಿದ್ದಾರೆ. ಇದ್ರ ಒಳಗಡೆ ಇದು ಬಹಳ ಇಂಪಾರ್ಟೆಂಟ್ ಅಂತ ಹೇಳಿ ಅವ್ರಿಗೆ ಆಗ್ತಾ ಇರೋಂಥ ತೊಂದರೆಗಳನ್ನೆಲ್ಲ ಕೂಡ ಅವ್ರು ಕೊಟ್ಟಿದ್ದಾರೆ. ಅದರಲ್ಲಿ ಈಗಾಗಲೇ ನಾವು ಏಪ್ರಿಲ್ ಅಷ್ಟೊತ್ತಿಗೆ 82 ಮುಗಿಸಿದ್ದೀವಿ. 41 ಕೂಡ ಉಳ್ಕೊಂಡಿದೆ. ಸೊ ಇದನ್ನೆಲ್ಲ ಮಾಡಿದೆ. ಆಮೇಲೆ ಈ ವರ್ಷ ನಾವು ಎಂಟೈರ್ ಬೆಂಗಳೂರು ಏನೇನು ಸ್ಟಾಮ್ ವಾಟರ್ ಡ್ರೈನ್ಸ್ ಇದೆ ಅದನ್ನ ಶೋಧರಾಜಿಸಿದೆ ಕೆಲಸ ತೆಗೆದುಕೊಳ್ಳೋಕೆ ಈಗಾಗಲೇ ನಾವು ತಗೊಂಡಿದ್ದೀವಿ. ನಾವು ಕೆಲಸ ಆಲ್ಮೋಸ್ಟ್ ಆಗ್ತದೆ. ಮೇಜರ್ ಏನಪ್ಪಾ ಅಂತಂದ್ರೆ ಇಲ್ಲಿ 2 ವಿಚಾರ. ಸಿಲ್ಕ್ ಬೋರ್ಡ್ ಜಂಕ್ಷನ್ ತಗೊಂಡು ಆಮೇಲೆ ಈ ಹೆಬ್ಬಾಳ ಆದ್ಮೇಲೆ ಮುಂದಕ್ಕೆ ಏನೋ ಆ ನೀರು ಇದೆಯಲ್ಲ ಯಲಹಂಕ ಆ ಪೋರ್ಷನ್ ಆ ಭಾಗದಲ್ಲಿ ಇವತ್ತು ಅಲ್ಲೇನೆ ಹೈಯೆಸ್ಟ್ ರೈನ್ಫಾಲ್ ಆಗಿರೋದು. ಅದನ್ನ ಒಂದೆರಡು ಪಾಯಿಂಟ್ ಇದೆ. ರೈಲ್ವೆ ಪಾಯಿಂಟ್ ಇದೆ. ಆ ರೈಲ್ವೆ ಪಾಯಿಂಟ್ ಅಲ್ಲಿ ಕೆಲಸ ನಡೀತಾ ಇದೆ. ಆ ರೈಲ್ವೆನೇ ಇಟ್ಕೊಂಡು ಕೆಲಸ ಮಾಡಬೇಕು. ಯಾಕೆಂದ್ರೆ ರೈಲ್ವೆ ಬ್ರಿಡ್ಜ್ ಒಳಗಡೆ ಹೋಗ್ಬೇಕು, ಕೆಳಗಡೆ ಹೋಗ್ಬೇಕಂತ ವೆಂಟು ಅದು ಬಹಳ ಟೆಕ್ನಿಕಲ್ ವರ್ಕ್ ಅವ್ರಿಗೆ ಕೊಟ್ಟಿದ್ದೀವಿ. ವೆಂಟು ಆ ನೀರು ಹೋದರೆ ಕಂಪ್ಲೀಟ್ ಎಲ್ಲ ಮುಂದಕ್ಕೆ ಅನುಕೂಲ ಆಗ್ತದೆ. ಮಾನ್ಯತಾ ಟೆಕ್ ಪಾರ್ಕ್ ಸುತ್ತುವರಿದೆ. ಮಾನ್ಯತಾ ಟೆಕ್ ಪಾರ್ಕ್ ಅಲ್ಲಿ ಕೆಲವರು ಯಾರೋ ಕೋರ್ಟ್ ಸ್ಟೇ ತಂದಿದ್ದಾರೆ ಆ ಒಂದು ವಿಚಾರದಲ್ಲಿ. ನಾವು ಇಲ್ಲೇ ಕೆಲಸ ಮಾಡ್ಬಿಡಿ. ಆದ್ರೂ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅವ್ರಿಗೆ ನಾವು ವಾರ್ನ್ ಮಾಡಿದ್ವಿ. ನಾವು ಹಿಂದೆನೆ ಲಾಸ್ಟ್ ಟೈಮ್ ಎಲ್ಲ ಹೋಗಿದ್ದೆ. ನಾನು ಲಾಸ್ಟ್ ಟೈಮ್ ನಾನೇ ಸ್ಪಾಟ್ಗೆಲ್ಲ ಹೋಗಿದ್ದೆ. ನಾನು ಅಲ್ಲಿ ಅವರು ಕಂಪ್ಲೀಟ್ ನಾವೆಲ್ಲ ಬಗ್ಸಿ ನೀರನ್ನ ಫ್ಲೋ ಮಾಡಿದ್ವಿ. ಮಳೆ ನೀರು ಬಂದ್ರೆ ಸಿಕ್ಕಾಪಟ್ಟೆ 2 ವೀಲರ್ಸ್ ಎಲ್ಲ ಬೀಳ್ತಾ ಇದೆ. ಕೌಂಟಿಂಗ್ ಅಂತ ನೀವು ಹೇಳ್ತಾರೆ BBMP ಮುಗಿಸ್ತಾ ಇರ್ತಾ. ಬಟ್ ಯಾರು ಕೇರ್ ಮಾಡ್ತಾ 2 ವೀಲರ್ಸ್ ಫೇಟಲ್ಸ್ ಜಾಸ್ತಿ ಆಗ್ತಾ ಇದೆ. ಇದೊಂದು ಸೂಕ್ಷ್ಮ ಪ್ರದೇಶ ಅಂತ ಹೇಳ್ತಾರೆ. ಪ್ರತಿ ವರ್ಷ ಅಲ್ಲಿಗೆ ಬೆಳೆ ಬರ್ತದೆ, ರೆಡಿ ಆಗಲ್ಲ. ಮಳೆ ಬಂದು ಮತ್ತೆ ಅದೇ ಸಮಸ್ಯೆ. ಕಡಿಮೆ ಆಗಿದೆಯಲ್ಲ ನಂಬರ್ ಕಡಿಮೆ ಆಗಿದೆ. ಬರೀ 44 ಬಂದಿದ್ದಾರೆ. ಸರ್, ಹಾಗಾದ್ರೆ ಸುಮಾರು ನೋಡಿದ್ರಲ್ಲ ನೀವು ಇವತ್ತೆಲ್ಲ ನೋಡ್ಬೋದು. ಗಾಡಿಗಳು ಸಾಕಾಗಿದೆ. ಈಗ ಸರ್, ಈಗ ಅಧಿಕಾರಿಗಳು ಕೈಗೆ ಸಿಗ್ತಾ ಇಲ್ಲ, ಜನಪ್ರತಿನಿಧಿಗಳಿದ್ರೆ ಕಾರ್ಪೊರೇಟರ್ಗಳಿಂದ ಅಂತ ಒಳ್ಳೆ ಒಂದು ಸಾರ್ವಜನಿಕರು ಗೊತ್ತಾಗಲ್ಲ ಅಂತ. ಮನೆ ಯಾರು ಬಂದಿಲ್ಲ BBMP ನಾನು ಅಧಿಕಾರಿಗಳು ಕೈಗೆ ಸಿಗ್ತಾರೆ, ಯಾಕೆ ಸಿಗೋದಿಲ್ಲ? ಹಾಗೇನಿಲ್ಲ. ಅಧಿಕಾರಿಗಳು ಕೈಗೂ ಸಿಗ್ತಾರೆ, ಅವರು ಕೆಲಸನೂ ಮಾಡಬೇಕಾಗತ್ತೆ. ಈಗ ಅಧಿಕಾರಿಗಳೇ ಮಾಡಬೇಕಲ್ಲ ಕೆಲಸನ. 210 ತಗ್ಗು ಪ್ರದೇಶಗಳನ್ನ ಸೂಕ್ಷ್ಮ ಅತಿ ಸೂಕ್ಷ್ಮ ಅಂತ ಗುರುತಿಸಿ ಈಗ 166 ಕಂಪ್ಲೀಟ್ ಆಗಿದ್ದಾವೆ. ಈ 44ರಲ್ಲಿ 20 ಕೆಲಸ ಪ್ರಾರಂಭ ಶುರು ಮಾಡಿದ್ದಾರೆ. ಇನ್ನು 24 ಮಾಡಬೇಕು. ಅದನ್ನು ಕೂಡ ಮಾಡ್ತಾರೆ.